ಒಂದ್ಸಲ ಒಂದು ಶಾಲೆಯಲ್ಲಿ ಒಂದು ಟೀಚರ್ನ ವಾಚ್ ಕಳೆದು ಹೋಗ್ತದೆ. ಅದು ಅವರ ಅಮ್ಮನ ಕೊನೆಯ ನೆನಪಾಗಿದ್ದರಿಂದ ಅವ್ರಿಗೆ ತುಂಬಾ ಬೇಜಾರಾಗ್ತದೆ. ಇಡೀ ಶಾಲೆ ಆ ವಾಚ್ ಅನ್ನ ಹುಡುಕುದ್ರಲ್ಲಿ ನಿರತರಾಗ್ತಾರೆ. ಆದ್ರೂ ಕೂಡ ಎಷ್ಟು ಹುಡುಕಿದ್ರು ವಾಚ್ ಸಿಗುದೇ ಇಲ್ಲ. ಇವರು ತುಂಬಾ ಹತಾಶರಾಗಿ ಕೂತ್ಕೊಳ್ತಾರೆ. ಅಷ್ಟೊತ್ತಿಗೆ ಒಬ್ಬ ಹುಡುಗ ಬರ್ತಾನೆ, ಸರ್ ನನಗೊಂದು ಚಾನ್ಸ್ ಕೊಡಿ, ನಾನು ಹೋಗಿ ಹುಡುಕ್ತೇನೆ ಅಂತ ಹೇಳಿ. ಅವ್ರು ಕೇಳ್ತಾರೆ, ಇಷ್ಟೊತ್ತಿಂದ ನಾವೇ ಹುಡುಕ್ತಿದ್ದೇವೆ, ನಮ್ಗೆ ಸಿಗ್ಲಿಲ್ಲ, ಅದ್ ಹೇಗೆ ನಿನಗೆ ಸಿಗ್ತದೆ ಅಂತ ಹೇಳ್ಕೊಂಡು. ಆದ್ರೂ ಅವನೊಂದು ಚಾನ್ಸ್ ಕೇಳ್ತಾನೆ, ಒಳಗಡೆ ಹೋಗ್ತಾನೆ, ಎಲ್ಲರನ್ನ ಹೊರಗೆ ಕಳಿಸ್ತಾನೆ, ಬಾಗಿಲು ಮುಚ್ತಾನೆ, ಕಿಟಕಿ ಮುಚ್ತಾನೆ, ಇವ್ನು ಮಾತ್ರ ಒಳಗಡೆ ಇರ್ತಾನೆ. ಒಂದು 5-10 ನಿಮಿಷ ಆದ ನಂತರ ಹೊರಗಡೆ ವಾಚ್ನೊಂದಿಗೆ ಬರ್ತಾನೆ. ಟೀಚರಿಗೆ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ತದೆ. ವಾಚ್ ಸಿಕ್ಕಿತ್ತು ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಅದೇ ಹೇಗೆ ನಮಗ್ ಸಿಗದ ವಾಚ್ ಇವನಿಗೆ ಸಿಕ್ಕಿತ್ತು ಅನ್ನುವಂತ ಕುತೂಹಲ ಕೂಡ. ಕೇಳಿಯೇ ಬಿಡ್ತಾರೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಸರ್ ಏನಿಲ್ಲ, ನೀವೆಲ್ಲ ಹೊರಗಡೆ ಹೋದ್ರಲ್ವಾ, ಕಿಟಕಿ ಬಾಗಿಲು ಮುಚ್ಚಿದ್ರಂತ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಒಳಗಡೆ. ಆಗ ವಾಚ್ ನ ಟಿಕ್ ಟಿಕ್ ಶಬ್ದದಿಂದ ವಾಚ್ ಎಲ್ಲಿ ಉಂಟು ಅಂತ ಹೇಳಿ ಕಂಡು ಹಿಡ್ದೆ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಕೆಲವೊಂದ್ಸಲ ನಮ್ಮ ಲೈಫಲ್ಲಿ ಎಲ್ಲವೂ ನಮ್ಮ ಕೈ ಮೀರಿ ಹೋದಂತೆ ಅನಿಸ್ಬೋದು. ನಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ನೇ ಇಲ್ಲ ಅಂತ ಹೇಳಿ ಅನ್ಸ್ಬೋದು. ಆ ಮೊಮೆಂಟ್ ಅಲ್ಲಿ 1 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಯಾರಿಗ್ ಗೊತ್ತು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ನಿಮ್ಗೆ ಐಡಿಯಾ ಆದ್ರೂ ಸಿಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆದ್ರೂ ಆಗ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಮ್ಯಾಥ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಲೈಫಿನ ಪ್ರಾಬ್ಲಮ್ ಆಗಿರ್ಬೋದು, ಮೈಂಡ್ ಕಾಮ್ ಆಗಿದ್ರೆ ಮಾತ್ರ ಫಾರ್ಮುಲಾಗಳು ನೆನಪಾಗ್ತದೆ. ಇಲ್ಲ ಅಂತ ಹೇಳಿದ್ರೆ 0, ಲೈಫಲ್ಲೂ 0, ಮಾರ್ಕ್ಸ್ 0. ಸೊ ಮೈಂಡ್ ಕಾಮ್ ಆಗಿದ್ರೆ ಯಾವ ಪ್ರಾಬ್ಲಮ್ ಅನ್ನು ಕೂಡ ಸಾಲ್ವ್ ಮಾಡ್ಬೋದು. ನೀವೇನಂತೀರಾ?